ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 114ನೆಯ ತಿರುನಾಮ ವೃಷಾಕೃತಿ. ಮಧುರೆ ಸಮೀಪದಲ್ಲಿರುವ ತಿರುಮೋಗು ದಿವ್ಯ ದೇಶದಲ್ಲಿ ಭಗವಂತನು ಕಾಳಮೇಘನ್ ಎಂಬ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಈ ಕ್ಷೇತ್ರದ ಸ್ಥಳ ಪುರಾಣದ ಪ್ರಕಾರ ಅಗಸ್ತ್ಯ ಋಷಿ ಮತ್ತು ಹಲವಾರು ನವಿಲುಗಳು ಭಗವಂತನ ಮುಂದೆ ನೃತ್ಯ ಮಾಡುತ್ತಿದ್ದರು. ಇದು ಅವರ ಭಕ್ತಿಯ ಅರ್ಪಣೆಯಾಗಿತ್ತು. ಒಮ್ಮೆ ಇಂದ್ರನು ಭಗವಂತನ ದರ್ಶನಕ್ಕಾಗಿ ಅಲ್ಲಿಗೆ ಬಂದನು. ಅಲ್ಲಿ ಚಿಕ್ಕದಾಗಿ ಇದ್ದ ಅಗಸ್ತ್ಯರು ನೃತ್ಯ ಮಾಡುತ್ತಿರುವುದನ್ನು ನೋಡಿ ಅವನು ನಕ್ಕನು. ತಕ್ಷಣವೇ ತನ್ನ ತಪ್ಪನ್ನು ಅರಿತುಕೊಂಡರೂ ಕೋಪಗೊಂಡ ಅಗಸ್ತ್ಯರು ಇಂದ್ರನಿಗೆ ನವಿಲಾಗುವ ಶಾಪ ಕೊಟ್ಟರು. ಇಂದ್ರನು ಅವರ ಕಾಲಿಗೆ ಬಿದ್ದು ಬೇಡಿಕೊಂಡನು. ಆಗ ಅಗಸ್ತ್ಯರು ದಯೆಯಿಂದ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಅದನ್ನು ಸ್ವಲ್ಪ ಬದಲಾಯಿಸಬಹುದು. ನೀನು ಈ ತಕ್ಷಣ ನವಿಲಾಗುವುದಿಲ್ಲ, ಆದರೆ ನಿನಗೆ ಬೇಕಾದಾಗ ನವಿಲಾಗಿ ಅಪಾಯದ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳಲು ಈ ಶಾಪವನ್ನು ಬಳಸಬಹುದು ಎಂದು ಹೇಳಿದರು. ಇಂದ್ರನು ಧನ್ಯವಾದ ಹೇಳಿ ತನ್ನ ಲೋಕಕ್ಕೆ ಹಿಂತಿರುಗಿದನು. ಅವನು ದೇವಲೋಕಕ್ಕೆ ಹಿಂತಿರುಗುವಷ್ಟರಲ್ಲಿ ರಾವಣ ಮತ್ತು ಅವನ ಮಗ ಮೇಘನಾಥ್ ದೇವತೆಗಳ ಮೇಲೆ ದಾಳಿ ಮಾಡಿದ್ದರು. ಆಗ ಅಗಸ್ತ್ಯರ ಶಾಪ ಇಂದ್ರನಿಗೆ ಆಶೀರ್ವಾದವಾಯಿತು. ಅವನು ನವಿಲಾಗಿ ತಿರುಮೋಗೂರಿಗೆ ಬಂದು ಅಲ್ಲಿದ್ದ ನವಿಲುಗಳ ಜೊತೆ ಸೇರಿ ಭಗವಂತನ ಮುಂದೆ ನೃತ್ಯ ಮಾಡತೊಡಗಿದನು. ರಾವಣ ಮತ್ತು ಮೇಘನಾಥ್ ಇಂದ್ರನನ್ನು ಹುಡುಕಲು ಬಂದರೂ ನವಿಲುಗಳ ನಡುವೆ ಇಂದ್ರನನ್ನು ಗುರುತಿಸಲು ಸಾಧ್ಯವಾಗದೆ ಅವರು ಹಿಂತಿರುಗಿದರು. ಇದರಿಂದ ಸಂತೋಷಗೊಂಡ ಇಂದ್ರನು ನವಿಲಿನ ರೂಪದಲ್ಲಿ ಭಗವಂತನ ಮುಂದೆ ಸುಂದರ ನೃತ್ಯ ಮಾಡಿದನು ಮತ್ತು ಹೃದಯದಿಂದ ನಮ್ಮನ್ನು ರಾವಣ ಮತ್ತು ಅವನ ಮಗನಿಂದ ರಕ್ಷಿಸು ಎಂದು ಪ್ರಾರ್ಥಿಸಿಕೊಂಡನು. ಭಗವಂತನು ಸಂತೋಷಗೊಂಡು ನಾನು ರಾಮನಾಗಿ ಅವತರಿಸಿ ರಾವಣ ಮತ್ತು ಅವನ ಮಗನನ್ನು ಸಂಹರಿಸುತ್ತೇನೆ ಎಂದು ಹೇಳಿದನು. ಇಂದ್ರನಿಗೆ ಆಶೀರ್ವಾದ ಮಾಡಿದ ನಂತರ ಭಗವಂತನು ನವಿಲುಗಳಿಗೂ ಆಶೀರ್ವಾದ ನೀಡಿ, ನಟರಾಜನಾದ ಶಿವನು ನೃತ್ಯದ ದೇವರು. ಅವನು ಹಾಲಾಹಲ ವಿಷವನ್ನು ಕುಡಿದಾಗ ಅವನ ಕಂಠ ನೀಲವರ್ಣವಾಯಿತು. ಅದೇ ರೀತಿ ನಿಮ್ಮ ಕಂಠವು ಸುಂದರವಾದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಎಂದು ಹೇಳಿದನು. ನವಿಲುಗಳು ತುಂಬ ಸಂತೋಷಪಟ್ಟವು. ಅಂದಿನಿಂದ ನವಿಲುಗಳು ತಮ್ಮ ಕೃತಜ್ಞತೆಯನ್ನು ತೋರಿಸಲು ಆಕಾಶದಲ್ಲಿ ಕಪ್ಪು ಮೋಡಗಳನ್ನು ನೋಡಿದಾಗಲೆಲ್ಲ ಅವು ತಮ್ಮ ರೆಕ್ಕೆಗಳನ್ನು ಹರಡಿ ಭಗವಂತನಿಗೆ ಸುಂದರವಾದ ನೃತ್ಯವನ್ನು ಸಮರ್ಪಿಸುತ್ತವೆ. ಕಾಳಮೇಘ ಎಂದರೆ ಕಪ್ಪು ಮೋಡಗಳು. ಹೇಗೆ ಕಪ್ಪು ಮೋಡಗಳು ಭೂಮಿಗೆ ನಿರಂತರ ಮಳೆ ಸುರಿಸುತ್ತವೋ ಹಾಗೆಯೇ ಕಾಳಮೇಘ ಪೆರುಮಾಳ್ ತನ್ನ ಭಕ್ತರ ಮೇಲೆ ನಿರಂತರ ಕೃಪೆಯನ್ನು ಸುರಿಸುತ್ತಾನೆ. ವೃಷಂ ಎಂದರೆ ಮಳೆ ಸುರಿಯುವುದು, ಆಕೃತಿ ಎಂದರೆ ರೂಪ, ವೃಷಾಕೃತಿ ಎಂದರೆ ಸುಂದರವಾದ ರೂಪವನ್ನು ಹೊಂದಿರುವವನು ಮತ್ತು ಮಳೆಯಂತೆ ತಂಪು, ಸಂತೋಷ ನೀಡುವ ಕಾರ್ಯಗಳನ್ನು ಮಾಡುವವನು ಎಂದು ಅರ್ಥ. ಆಂಡಾಳವರು ತಿರುಪ್ಪಾವೆಯ ಮೊದಲನೇ ಪಾಶುರದಲ್ಲಿ ಕಾರ್ಮೆನ್ ನಿಚ್ಚಂಗಣ್ ಕದಿರ್ಮದಿ ಎಂಪೋಲ್ ಮುಹತ್ತಾನ್ ಎಂದರೆ ಭಗವಂತನ ಕಪ್ಪು ಬಣ್ಣದ ಸುಂದರ ರೂಪವು ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತದೆ. ಹೇಗೆ ರೈತರಿಗೆ ಕಪ್ಪು ಮೋಡಗಳನ್ನು ನೋಡಿದಾಗ ಸಂತೋಷವಾಗುವಂತೆ ನಾವು ಪ್ರತಿದಿನ ವೃಷಾಕೃತಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಮೇಲೆ ನಿರಂತರವಾಗಿ ತನ್ನ ಆಶೀರ್ವಾದವನ್ನು ಸುರಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.